ಬಂದಿರಾ ಸುಂದರಿ? ಚಂದ್ರ ಒಮ್ಮೆ ಆಸರಿಸಿದ ಚಕೋರ ಪಕ್ಷಿಯಂತೆ, ವಾರದೆ ಆಸರಿಸಿದ ಮಚ್ಚಂಗಳಂತೆ. ಕಾಂತ, ಕಾಂತೆ, ನಾವು ನಿಮ್ಮ ಆಶ್ರಯವನ್ನು ಪಡೆದು ಬಂದಿರೋ ಇಲ್ಲ ಎಂದವರು ಯಾರು ಸುಂದರಿ? ಅಷ್ಟರೊಳಗೆ ನಮ್ಮ ಮೇಲೆ ಇಂಥ ಮನಸ್ಸು ಮಾಡಿ ಕಾಣಲಿಕ್ಕೆ ಹೋಗುವ ಪ್ರಿಯ, ತಮ್ಮ ಪಾದ ಪದ್ಮಗಳೇ ನಮಗಾಶ್ರಯ. ಏನೇ ಪದ್ಮಾಕ್ಷಿಯೇ, ನಾನು ಹೋಗುವ ವಿಚಾರವನ್ನು ತಿಳಿಸಬೇಕೇ? ಹಾಗಾದರೆ ಈ ಖೋಯನ್ನು ತಡೆಯ ಮೇಲೆ ಕೂಡು. ಹೇಳೇ ಸುಂದರಿ, ನಾನು ಹೋಗುವ ವಿಚಾರವನ್ನು ಹೇಳುವೆ. ಹೇಳೇ ರಮಣೆ. ಪದ್ಮಯುಹದಲ್ಲಿರ್ಪದರ್ಭತೆಗಳೆಂಬ ಯಾವತ್ ವೈರಿಗಳ ಹೃತ್ಗರ್ಭತೆಗಳ ಗತ್ಗಲಕ ವೈದ್ಯ ರೌದ್ರಾಂಕಿತರಾಗಿ ಸಿಂಹಧ್ವನಿಯಂಗೈಯುತ್ತ ಸಾಗಿ ಹೋಗುವ ಸಮಯದಲ್ಲಿ ಎಲೆ ಸುಂದರೇ, ಬಾಪು ಬಾಪುರೇ ಭೂಮಂಡಲಾಧಿಪನಾದ ಕುರುಮಂಡಲೇ ಸನದಂಡಿನೊಳಗೆ ಗಾಂಧೀವಿ ಸಂಭವನಿಗೆ ಸಮದಂಡಿಗಳಾದ ಗಂಧುಗಳಿಲ್ಲವೆಂದು ಮಂಡಲವ ಬಿರ್ರದ ಬಿರಿಯುವಂತ ನೂರ ಮೆಣಸಿ ಬರುವೆ. ಏಲೇ ಸುಂದರೇ, ಮಂದಮತಿ ಕೌರವನ ಬಲವೃಂದದಲ್ಲಿರುವ ಬಲವೆಲ್ಲರ ಉದಿತ ಗೋಪಾಕ್ಷಿಯಿಂದ ಹೋಗುವೆಲೆ ಮದಗಜ ಕಾಮಿನಿ, ನಡಿ ನಡಿ ನಿನ್ನ ಸದರಕ್ಕೆ ಬೇಗಲೇ. ನಾನು ಹೊರಮಂದಿರಕ್ಕೆ ಹೋಗಲು ಬಂದಿಲ್ಲ. ಮತ್ತೆ ಏತಕ್ಕೆ ಬಂದಿರುವಿ ಸುಂದರಿ? ನಿನ್ನನ್ನು ಕರೆದುಕೊಂಡು ಹೋಗೋದಕ್ಕೆ ಬಂದಿರುವೆನು. ಚಕ್ರಬಿಂಬ ಭೇದಿಸಿ ಬರುವುದಕ್ಕಿಂತ ಮುಂಚಿತವಾಗಿ ನಾನು ಬರುವುದಿಲ್ಲ ರಮಣೆ. ರಮಣೆ, ಯಾರ ಕೋಳ ಪಂಥವನ್ನು ತೊಟ್ಟು ಹೋಗುತ್ತಿರುವೆ? ಕೌರವ ಕರ್ಣ ದ್ರೋಣಾದಿಗಳೊಡನೆ ಪಂಥವನ್ನು ತೊಟ್ಟು ಹೋಗುತ್ತಿರುವೆನು ಸುಂದರಿ. ಕರ್ಣ ದ್ರೋಣ ಕೌರವಾದಿಗಳೊಡನೆ ಪಂಥವನ್ನು ತೊಟ್ಟು ಹೋಗುತ್ತಿರುವೆನು ರಮಣೆ. ಕಾಂತ, ಏತಕ್ಕಾಗಿ ಬೇಡ ಸುಂದರಿ? ಅವರು ಸಾಮಾನ್ಯದವರಲ್ಲ. ನಾನೇನು ಸಾಮಾನ್ಯದವನೇ ಸುಂದರಿ? ಸುಂದರ ಸುಂದರಿ, ಚಕ್ರವೆಂಬ ಭೇದಿಸುವುದಕ್ಕೆ ನಿಮ್ಮ ತಂದೆಯಾದ ಪಾರ್ಥ, ನಮ್ಮ ತಂದೆಯಾದ ಪಾರ್ಥನ ಸಮಸಪ್ತಕರೆಂಬ ಮಗುಟವರ್ತನರೊಡನೆ ಸಮರಂಗಕ್ಕೆ ಹೋಗಿರುವನು ಸುಂದರಿ. ಪ್ರಿಯ ಪ್ರಿಯೇ, ಯುದ್ಧ ಮಾಡುವ ವಯಸ್ಸು ನಿನ್ನದಲ್ಲ. ಮಧ್ಯಾವ ವಯಸ್ಸು ಸುಂದರಿ? ಹೆಬ್ಬರ ಸತಿಯರ ಕೂಡ ಸಂತೋಷದಿಂದ ಕಾಲ ಕಳೆಯಬೇಕು. ಕ್ಷತ್ರಿಯ ಧರ್ಮದಲ್ಲಿ ಹುಟ್ಟಿದ ಮೇಲೆ ಒಂದಲ್ಲ ಒಂದು ದಿನ ಯುದ್ಧ ಮಾಡಲೇಬೇಕಲ್ಲವೇ ಸುಂದರಿ? ಪ್ರಿಯೇ, ಹೇಳುವನೆ ಕೇಳು. ಚೆನ್ನಾಗಿ ಪಾರ್ಥನ ಕುಮಾರ ಪಂಥವ ಬೆಳೆಯನ ಪ್ರಾಣೇಶ್ವರ, ಬಿಡುವುದಲ್ಲ ಸುಂದರಿ. ಗುಣವಂತ ಮತಿವಂತ ಮತಿವಂತ ಬಿಡುಪಂತ ಎಷ್ಟು ಮಾತ್ರಕ್ಕೂ ಬಿಡುವುದಿಲ್ಲ ರಮಣೆ. ಬಿಡುವುದಿಲ್ಲವೇ? ಹೋಗುವೆಯ? ಸಹಜವಾಗಿ ಹೋಗುವೆನು. ಹೌದು ಸುಂದರಿ. ನಿಜವೇ? ಹೌದು ನಿಜ ಸುಂದರಿ. ಸುಂದರಿ, ಕರ್ಣ ದ್ರೋಣರನ್ನು ಜಯಿಸುವುದು ನಿನ್ನಿಂದ ಆಗಲಾರದು. ನಾನೇನು ಹೇಡಿಯ ಪುತ್ರ ಸುಂದರಿ? ನೀನಿನ್ನು ಚಿಕ್ಕವನು. ಚಿಕ್ಕವನಾದರೆ 14 ವರ್ಷದಲ್ಲಿ 2 ಸತಿಯರನ್ನು ಸುಂದರಿ. ಕಾಂತೆ, ಹೆಬ್ಬರ ಸತಿಯರನ್ನು ಕೂಡಿ ಸಂತೋಷದಿಂದ ಕಾಲ ಕಳಿ ಎಂದರೆ ಯುದ್ಧ ಮಾಡುವನೆಂದು ಹೇಳ್ತಿರುವೆಯ? ಪಾಂಡವರಿಗಾಗಿ ದ್ರೋಣನ ಚಕ್ರಬಿಂಬವನ್ನು ತೋಟವನ್ನು ಅದಕ್ಕಾಗಿ ನಾನು ಚಕ್ರಬಿಂಬದ ಗೋಡೆಯನ್ನು
ಭೇದಿಸಿ ಬರುವುದಕ್ಕೆ ಹೋಗುವೆನು ಸುಂದರಿ. ಚಕ್ರಬಿಂಬವನ್ನು ಭೇದಿಸಿ ಹಿಂದೆ ತಿರುಗಿ ಬರದಿದ್ದರೆ ಸಹಜವಾಗಿ ಜಯಿಸಿ ಬರುವೆನು ರಮಣಿ. ಬರದಿದ್ದರೆ ಸಹಜವಾಗಿ ಬರುವೆನು ಸುಂದರಿ. ಆ ನಂಬಿಕೆ ನನಗಿಲ್ಲ. ಆ ನಂಬಿಕೆ ಇಲ್ಲದ ಮೇಲೆ ಬರದ ಕುಲದಲ್ಲಿ ಹುಟ್ಟಿದವನಲ್ಲ ಮಾಡುವುದಕ್ಕೆ ನಾಚಿಕೆ ಇರಲಿಲ್ಲವೇ ಸುಂದರಿ. ಆತ ಕಾಂತೆ ಚಿಕ್ಕತನದಲ್ಲೇ ದೊರಕದವರ ಸುಂದರಿ. ಕರ್ಣ ದ್ರೋಣರು ಎಂತವ್ರು ಗೊತ್ತೇ? ಹೌದು ಸುಂದರಿ. ಕಾಂತೆ ಅವರ ವಿಚಾರವು ನೀನು ತಿಳಿದುಕೊಂಡಿರುವೆಯಾ? ತಿಳಿದುಕೊಂಡಿರುವನು ಸುಂದರಿ. ನನ್ನ ವಿಚಾರ ಅವರು ತಿಳಿದುಕೊಂಡಿರಲಿಲ್ಲವೇ? ನಿನ್ನ ವಿಚಾರವೇನದು? ಅವರನ್ನ ಕೇಳು ಸುಂದರಿ, ಹೇಳುವರು. ಅಂತ ಕಾಂತೆ ಹೇಳಲೆ. ನಿಮ್ಮ ಜನಕನಾದ ಶ್ರೀಕೃಷ್ಣ ಪರಮಾತ್ಮನನ್ನು ಕೇಳು, ಎನ್ನ ಬಗ್ಗೆ ತಿಳಿಸುವನು ಸುಂದರಿ. ಆತ ಕಾಂತೆ ನನ್ನ ತಂದೆಯ ಬಗ್ಗೆ ಮಾತನಾಡಬೇಡ. ಮತ್ತೆ ಯಾರ ಬಗ್ಗೆ ಮಾತನಾಡಬೇಕು ಸುಂದರಿ? ನನಗೆ ಕೋಪ ಬರೋದು. ಕೋಪ ಬಂದರೂ ಚಿಂತೆ ಇಲ್ಲ, ಮಾತನಾಡುವೆನು ರಮಣೆ. ಪ್ರಿಯ ಪ್ರಿಯ ಚಕ್ರವೆಂಬರ ಜಗಕ್ಕೆ ಮಾರ್ವನೆ ಮಹನೆ. ಉಣ್ಣುವುದಕ್ಕೆ ಕಳಿಸಿಕೊಡುವೆನು ಸುಂದರಿ. ಎಲ್ಲಿಗೆ ಕಳಿಸುವೆ? ಹೋಳಿಗೆ ತುಪ್ಪವನ್ನು ಉಣ್ಣುವುದಕ್ಕೆ ಕಳಿಸುವೆನು ಸುಂದರಿ. ಹೋಳಿಗೆ ತುಪ್ಪ? ಹೌದು ಸುಂದರಿ. ಅವರು ಹೋಳಿಗೆ ತುಪ್ಪ ಮಾಡಿರಬೇಕಲ್ಲ. ಅನ್ನದಲ್ಲಿ ಮಾತ್ರ ಸೂರರಾಗಿರುವರು ಸುಂದರಿ. ಆತ ಕಾಂತೆ ಪಾರ್ಥನ ಕುಮಾರ ಹೋಗುವ ವರ್ತಮಾನವನ್ನು ಕೇಳಿ ಅರಮನೆಯನ್ನು ಬಿಟ್ಟು ಬಂದಿರುವ ಹೊರತು ಮಚ್ಚಂಗಳಿಯ ಮಾತನ್ನು ಚಿಟ್ಟ ಬಿಟ್ಟು ಕೇಳು. ಎತ್ತ ತಾಯಿಯ ಮಾತು ಕೇಳದವನನ್ನು ಕಟ್ಟಿಕೊಂಡ ಹೆಂಡತಿಯ ಮಾತನ್ನು ಕೇಳುತ್ತಾನೆನ್ನುವುದು ನೀನು ತಿಳಿದಿರಬೇಕಾದರೆ ಮೂರ್ಖಳಲ್ಲವೇ ಸುಂದರಿ? ಕಾಂತೆ ಬ್ರಾಹ್ಮಣಿಯರು ಮಮಕಾರವನ್ನು ತೆರೆದು ಶರಶಂಕುಲ ಪ್ರವೀಣನಾಗಿ ಒಮ್ಮಿಂದೊಮ್ಮೆ ಹೇಳದ ಕೇಳದ ಹೋದರ ನನ್ನ ಗತಿಯನ್ನು ಕಾಂತ ಗುಣವಂತ
ಉತ್ತಮ ಸ್ತ್ರೀಯರ ಮೊತ್ತದೋಳ ಉತ್ತಮಳೆನಿಸಿದ ಕನಕಾಂಗಿಯೇ, ಬಂಗಾರದ ಎನ್ನ ಬಲವಿನ ಚಿಂತಾಮಣಿಯೇ, ರೌದ್ರಾಂಕಿತನಾಗಿ ಮತ್ಕರದೋಳ ವೀರ ಕಂಕಣ ಒಂದರಿಸಿ ಭೂಕಂಪ ಭಾಗವಂತೆ ಮೋಂಕನೆದನು ಸ್ಟೇಂಕಾರ ಒಂದೈದರಡಗಡೆಗೆ ಹೋಗುವ ಸಮಯದಲ್ಲಿ ಶಂಕರರು ಅಡ್ಡಗಟ್ಟಿದರಲಿಲ್ಲದೆ ಬಲ ಬಲ ಬಲದ ಒಂದೇ ಉದಿತ ಕೋಪಾಗ್ಲಿಂದ ಹೋಗುವೆನು. ಏನೇ ಸುಂದರ ಸುಂದರ ಸೋಣೀಪನ ಬಲಕ್ಕೆ ಸೇನಾಧಿಪನಾದ ದ್ರೋಣನಿಗೆ ಎನ್ನ ಭುಜ ಬಲದ ತ್ರಾಣವನ್ನು ತೋರಿಸಿ ಯಮನಾಲಯದ ದಾರಿಯ ಮಿಡಿಸಿ ಬರುವೆ. ಏನೇ ರಮಣ ರಮಣ ಎಂಬೇಡಿಗಳಾದ ಗುರುಕುಲ ಅಮ್ಮದಿಗೆ ಕುಂಭಾತವಲೆನಿಸುವಲೆ ಕಾಂತೆ ಬಿಡು ಬಿಡು ನಿನ್ನ ಮನದ ಚಿಂತೆ. ಸುಂದರ ಸುಂದರಿ ಪ್ರಿಯ ಪ್ರಿಯೇ, ನಿನ್ನ ಪಂಥವನ್ನು ಬಿಡುವುದಿಲ್ಲವೇ? ಎಷ್ಟು ಮಾತ್ರಕ್ಕೆ ಬಿಡುವುದಿಲ್ಲ ಸುಂದರಿ. ಹೋಗುವೆಯ? ಸಹಜವಾಗಿ ಹೋಗುವೆನು. ಹೋಗು ನಿಂದರೆ ನಿನ್ನನ್ನು ಬಿಡುವುದಿಲ್ಲ. ನೀನು ಬಿಡದಿದ್ದರೆ ಚಿಂತೆಗಿಲ್ಲ, ನಾನು ಹೋಗುವುದನ್ನು ಮಾತ್ರ ಬಿಡುವುದಿಲ್ಲ. ಕಾಂತ ಕಾಂತೆ, ಒಬ್ಬರ ಸತಿಯರ ಮುಖವನ್ನು ನೋಡಿ ಯುದ್ಧದ ಆಸೆಯನ್ನು ಮರೆ ಮಾಡು. ಎಷ್ಟು ಮಾತ್ರಕ್ಕೆ ಮರೆ ಮಾಡುವುದಿಲ್ಲ ಸುಂದರಿ. ಮರೆ ಮಾಡುವುದಿಲ್ಲವೇ? ಇಲ್ಲ ಸುಂದರಿ. ಕಾಂತ ಕಾಂತೆ ಸುಂದರ ಸುಂದರಿ ಪ್ರಿಯ ಪ್ರಿಯೇ, ಹೇಳಿಲೆ ಚೆನ್ನಾಗಿ ಹೇಳು. ಬಿಡುವುದಿಲ್ಲ ರಮಣಿ. ನಿನ್ನ ಕಾರ್ಯವು ಜಯವಾಗಲಾರದು. ಏನು ಹೇಳಿದೆ ಸುಂದರಿ? ಸತಿಯ ಮಾತು ಮೀರಿ ಹೋದರೆ ನಿನ್ನ ಕಾರ್ಯವು ಜಯವಾಗಲಾರದೆಂದು ಹೇಳಿದೆ. ಸಹಜವಾಗಿ ಜಯಿಸಿ ಬರುವೆನು ಸುಂದರಿ. ಜಯಿಸಿ ಬರುವೆಯ? ಸಹಜವಾಗಿ ಗೆದ್ದು ಬರುವೆನು ರಮಣಿ. ಆ ನಂಬಿಕೆ ನಿನಗಿರುವುದೇ? ನಾನು ಯುದ್ಧಕ್ಕೆ ಹೋಗುವೆನೆ ಅಥವಾ ನೀನು ಯುದ್ಧಕ್ಕೆ ಹೋಗುತ್ತಿರುವಳೆ ಸುಂದರಿ? ನೀನು ಹೋಗುತ್ತಿರುವೆ. ನಾನು ಹೋಗಬೇಕಾದರೆ ನನಗೆ ಆ ನಂಬಿಕೆ ಇಲ್ಲದೆ ಹೋಗುತ್ತಿರುವೆನೆ ಸುಂದರಿ. ಕಾಂತೆ, ಸತಿಯಳ ಸುಂದರಿ, ಯುದ್ಧಕ್ಕೆ ಹೋಗುವುದು ನಿನಗೆ ತಕ್ಕ ನಡತೆಯಲ್ಲ. ಅದು ಯಾತಕ್ಕೆ ನಡತೆಯಲ್ಲ ಸುಂದರಿ? ಕಾಂತ, ಕಾಂತೆ, ಏನು ಯುದ್ಧಕ್ಕೆ ಹೋಗುವ ವರ್ತಮಾನವನ್ನು ಕೇಳಿ ಅರಮನೆಯನ್ನು ಬಿಟ್ಟು ಬಂದಿರುವ ಹೊರತು ಮುಚ್ಚಂಗಳೆ ಮಾತನ್ನು ಚಿಟ್ಟ ಬಿಟ್ಟು ಕೇಳು. ಕ್ಷತ್ರಿಯ ಕುಲದಲ್ಲಿ ಹುಟ್ಟಿದವನಿಗೆ ಜಯದಾರತೆಯನ್ನು ಮಾಡಿ ಯುದ್ಧಕ್ಕೆ ಕಳಿಸುವುದು ಬಿಟ್ಟು ಬಳಿರ್ಯಾರ ಮಂದಿರಕ್ಕೆ ಹೋಗುವನು ಬಾ ಎಂದು ಕರೆಯುವ ಸುಂದರಿ. ಬಾಲ್ಯದಲ್ಲೇ ವಿದ್ಯೆ ಕಲಿಯಬೇಕು. ಹೌದು ಸುಂದರಿ. ಯೌವನದಲ್ಲೇ ಸತಿಪತಿಯರ ಕೂಡಿ ಸಂತೋಷದಿಂದ ಕಾಲ ಕಳೆಯಬೇಕು. ಇದು ಎಲ್ಲರಿಗೆ ಗೊತ್ತಿರುವ ವಿಷಯ ಅಲ್ಲ. ಮುಪ್ಪಿನ ಕಾಲದೊಳು ಶಿವಪಾರಣೆಯನ್ನು ಮಾಡಬೇಕು. ಯುದ್ಧವನ್ನು
ಇದನ್ನು ಯಾವ ಸಮಯದಲ್ಲಿ ಮಾಡಬೇಕು ಸುಂದರಿ? ಇದು ಸರ್ವರಿಗೆ ಪದ್ಧತಿಯಾದ ಅನುಕೂಲವಾಗಿ ನೋಡು ಕಾಂತ ಗುಣವಂತ. ವೇಲೇ ಬೃಂಗವೇಳಿಯೇ ಮುಂಗೈಯೊಳಗೆ ಸರಂಗಳ ಮೇಲೆ ಸರಂಗರಕ್ಕೆ ಹೋಗುವ ಸಮಯದಲ್ಲಿ ಅಂಗಳೆಯರ ಮಾತಿನಂತೆ ಅಂಗಜನ ಕೇಳಿಗೆ ಮನಸೋದರೆ ತುಂಗ ವಿಕ್ರಮರಾದ ಕ್ಷತ್ರಿಯದ ಧರ್ಮವಲ್ಲ. ಇಲೇ ಸುಂದರಿ, ನಿನ್ನ ಜನಕಾದಿ ಬಲರಾಮ ಗೊಲ್ಲರಿಗೆ ಹೇಳಿದಂತೆ ಬಲವನ್ನು ತಲ್ಲಣಿಸುವಂತ ಬಲ್ಲಿದವನ ಪಾರ್ಥ ಸುಂಬವಲು ಮುಂದೆ ಮೆಲ್ಲನೆ ಸೊಲ್ಲಿಸುವುದಕ್ಕೆ ಬಂದಿರುವಿಯಾ? ಪುಲ್ಲಲೋಚನೆ ಸುಂದರ ಭಗಲ್ಲನ್ನುವ ಹಾಗೆ ಕಜಂಗಳ ಮುಗ್ಗರಿಸ ಒಂದೆಯ ಕಾಳಿಯರ ಮದಿಂದ ಕಾರಾಗ್ರದೋಳು ಬಾರ್ಗರಿಯುವ ಶರಾಗ್ರದಿಂದ ಬರುವೆನು ಶಾಂತ. ಬಿಡು ಬಿಡು ನಿನ್ನ ಮಗನ ಚಿಂತೆ. ಮನದ ಚಿಂತೆಯನ್ನು ಹೇಳಲು ಹೇಳಿಯ? ಹೌದು ಸುಂದರಿ. ನೀನು ನಮ್ಮಿಬ್ಬರನ್ನು ಬಿಟ್ಟು ಹೋಗುವಿಯ? ಹೌದು ಸುಂದರಿ. ಇದು ವಸಂತ ಕಾಲವಲ್ಲವೇ? ಇಲ್ಲ ಎಂದವರು ಯಾರು ಸುಂದರಿ? ಸತಿಪತಿಯರ ಕೂಡಿ ಸಂತೋಷದಿಂದ ಕಾಲ ಕಳೆಯಬೇಕು. ಚಕ್ರ ಬಿಂಬದ ಕೋಟೆಯನ್ನು ಭೇದಿಸಿ ಬಂದ ಮೇಲೆ ಇಬ್ಬರ ಸತಿಯರೊಡನೆ ಕೂಡಿಕೊಂಡು ಸುಖ ಸಂಸಾರವನ್ನು ಮಾಡಿದಳು ಸುಂದರಿ. ಇದು ನಿನಗೆ ಸರಿಯಲ್ಲ. ಅದು ಯಾತಕ್ಕೆ ಸರಿಯಲ್ಲ? ಚಕ್ರಬಿಂಬ ಭೇದಿಸೋದಕ್ಕೆ ನಿಮ್ಮ ತಂದೆಗಳಿರುವರು. ನಮ್ಮ ತಂದೆಗಳ ಇವರಿಗೆ ಅನುಕೂಲವಿಲ್ಲದ ಪಕ್ಷದಲ್ಲಿ ನಾನೇ ಹೋಗುತ್ತಿರುವೆನು ಸುಂದರಿ. ಹೌದೇ? ಹೌದು ಸುಂದರಿ.
ಬಂಧುರ ಬಲ್ಲ ಕರ್ಣ ದ್ರೋಣಾದಿಗಳೆಡೆಗೆ ಎಂದಿನ ಸಂಧನವನ್ನಾರೋಹಿಸ ಮುಂದರಿದ ಅವರ ಗಂಧರಗಳನ್ನು ಹರಿದು ಬಂದರೆ ನಿನಗೆ ಬಂದ ಕುಂದುದಾವುದು. ಇದೇ ಸುಂದರಿ ಬಳಿರೇ ಕುಲ್ಲ ರಕ್ಕಸರ ಭಯ ಕಂಚಿನಲ್ಲೆಯರಾದ ಬಲ್ಲಟಿಯರನ್ನು ಕಾಯ್ದುಕೊಂಡಿರುವುದಕ್ಕೆ ನಾನೇನು ನಿನ್ನ ಜನಕನ ಹಾಗೆ ಪುಲ್ಲಲೋಚನನಲ್ಲ. ರಮಣಿ ಬೆಲ್ಪಿಡದ ಪರಬಲವನ್ನು ತಲ್ಲಣಿಸುವಂತ ಬಲ್ಯದ ಪಾರ್ಥ ಸಂಭವನ ಮುಂದೆ ಮೆಲ್ಲನೆ ಸಲ್ಲಿಸುವುದಕ್ಕೆ ಬಂದಿರುವೆಯಾ? ಏಲೇ ರಮಣಿ, ಬಾಪು ಬಾಪುರ್ಯ ಎಂದಿನ ಕಂಠನದೊಳಗೆ ಕುರ್ರಮಂಡಲೇಶನ ದಂಡಿನೊಳಗೆ ಭುಜಬಲೋತ್ತಂಡರಾದ ಕರ್ಣ ದ್ರೋಣಾದಿಗಳೆಂಬ ಸುಂಡಾಲ ಸಮುದಾಯಕ್ಕೆ ಕಂಠವೇರುಂಡ ನೆನೆಸದಿರ್ತದೆ. ಓ ಇಂದ್ರಕಿಲಾತ್ರಿಯೋಳು ಹಿಮತ್ ಗಿರಿಜಾರಮಣ ನಡೆ ಎತ್ತದ್ಭುತ ಯುದ್ಧವನ್ನು ಗೈದು ಸತ್ಭದ್ರತರಮಾದ ರುದ್ರಾಶ್ರಮಂ ಪಡೆದ ಅರ್ಜುನನಾರ್ಥಾಂಗಿನಿಯಾದ ಸುಭದ್ರಾದೇವಿಯ ಗರ್ಭದಲ್ಲಿ ಉದ್ಭವಿಸಿ ತದ್ದರಣಿಯ ಮೇಲೆ ಹುಟ್ಟಿ ಸಾರ್ಥಕವೇನು ರಮಣಿ ಪಡಿಬೇಡಿ. ಸುಂದರಿ ಪ್ರಿಯೇ ಕಾಂತೆ ಸೊಮ್ಮನೆಯನ್ನ ಪಂಥವನ ಬಡ ನಮ್ಮ ಹರ ಮಂದಿರಕ್ಕೆ ಹೋಗೋಣ. ಎಷ್ಟು ಮಾತ್ರಕ್ಕೆ ಬರುವುದಿಲ್ಲ ಸುಂದರಿ? ಬರೋದಿಲ್ಲವೇ? ಹೌದು ಸುಂದರಿ. ಕಾಂತೆ ಸುಖದಲ್ಲೇ ಓಲಾಡುವಾಗ ಪ್ರಿಯೇ ಸವಿದಂತೆ ಮನಕ್ಕೆ ಹರ್ಷ. ನೀನು ನಮ್ಮ ಇಬ್ಬರ ಕೂಡ ಇರುವಾಗ ಹೇಗಾಗುವುದೆಂದರೆ ಹೇಗಾಗುವುದು ಸುಂದರಿ? ಹೇಳಲೆ ಉಲ್ಲಾಸ. ಧರ್ಮಜನ ಕರ್ಕೊಂಬರ್ರಿ, ಭೀಮರೆಡ್ಡಿ ಆಗಿರ್ಬೇಕು. ಧರ್ಮರಾಯನ್ ಕರ್ಕೊಂಬರ್ರಿ. ಪ್ರಿಯೇ ಏನು ಹರಿಯದ ಎನ್ನ ಚಿಕ್ಕಪ್ಪನನ್ನು ಈ ರೀತಿ ಬಾಯಿಗೆ ಬಂದಂತೆ ಮಾತನಾಡುವುದು ಸರಿಯಲ್ಲ. ನಾನು ಏನು ಮಾತನಾಡಿರುವೆನು ಸುಂದರಿ? ಎನ್ನ ಚಿಕ್ಕಪ್ಪನಾದ ಶ್ರೀಹರಿಯು ನಿನಗೇನು ಮಾಡಿರುವನು? ನಾನು ಏನು ಆತನನ್ನು ನಿಂದಿಸಿರುವೆನು ರಮಣಿ? ಎನ್ನ ತಂದೆಯನ್ನು ನಿಂದೆ ಮಾಡುವೆಯಾ? ನಿಂದೆ ಮಾಡಿರುವುದಿಲ್ಲ ಸುಂದರಿ. ಇದು ಸರಿಯಲ್ಲ. ಮಾನರೂಪ ಪಾಂಡವರ ಕುಲದೀಪ. ಓಹೋ ನಾರಿಮಣಿ, ನಿಮ್ಮ ತಂದೆಯ ಕರ್ಪೂರದ ದೆಪ್ಪೆಗೆ ಅಬ್ಧಿಯೋಳಡೆಗೆ ನಿದ್ರೆ ಮಾಡಿದ ಆತನ ಸುದ್ದಿಯನ್ನು ಎನ್ನ ಮುಂದೆ ತಿದ್ದಿ ತಿದ್ದಿ ಹೇಳಲಿಕ್ಕೆ ಬಂದಿರುವೆಯಾ? ಏನೇ ಬುದ್ಧಿಹೀನಳೆ,
ಒಂದು ಹಳೆ ಹತ್ತಿನ ಮೇಲೆ ಕುಳಿತುಕೊಂಡು ಟಕ್ಕುತನದಿಂದ ಯುದ್ಧ ಮಾಡಿರವನಲ್ಲದೆ ರೋಷಬದ್ಧನಾಗಿ ಧಾರಾಳು ಯುದ್ಧ ಮಾಡಿ ಗೆದ್ದಿರುವನು. ಎಲೇ ರಮಣೆ, ಸೋಮಕನೆಂಬ ತಾಮಸನನ್ನು ಮತ್ಸ್ಯ ರೂಪವನ್ನು ತಾಳಿ ಕೊಲ್ಲಿರುವನಲ್ಲದೆ ಬಲ್ಲಿ ಚಕ್ರವರ್ತಿ ಎಂಬುವನಲ್ಲಿಗೆ ವಾಮನ ರೂಪದಿಂದ ಹೋಗಿ 3 ಅಡಿ ಭೂದಾನವನ್ನು ಬೇಡಿ ಮೋಸ ಕೃತ್ಯದಿಂದ ಈ ಪಾತಾಳಕ್ಕೆ ತುಳಿದಿರುವನಲ್ಲದೆ ಎಲೇ ಸುಂದರಿ, ನಿಮ್ಮ ಜನಕನಾದ ಸಲಲ್ಲಿ ಜಾಕ್ಷನ ಬಲೋನ್ನತೆಯನ್ನು ನೆಲೆದಪ್ಪಿ ಎನ್ನಂಥ ಕಲಿತಿಲಕನ ಮುಂದೆ ಪೇಳುವರೆ ಕಲಕೀರವಾಣಿ ಕಾಳುರು ಗಲಿಮವೇಣಿ ಪ್ರಿಯೇ ಅಲ್ಲ ನಲ್ಲೇ. ಇದು ಸರಿಯಲ್ಲ. ಅದು ಯಾತಕ್ಕೆ ಸರಿಯಲ್ಲ ಸುಂದರಿ? ಎನ್ನ ತಂದೆಯನ್ನು ಸರಿಯ ಮಾತನಾಡುತ್ತಿರುವಿಯಾ? ಹೌದು ಸುಂದರಿ. ಪ್ರಿಯೇ ಕಾಂತ, ಕಾಂತೆ, ಸುಂದರ, ಸುಂದರಿ, ಮನೋಹರ, ಮನೋಹರಿ, ನಿನ್ನ ಪಂಥವನ್ನು ಬಿಡೋದಿಲ್ಲವೇ? ಎಷ್ಟು ಮಾತ್ರಕ್ಕೆ ಬಿಡುವುದಿಲ್ಲ ಸುಂದರಿ. ಬಸವನಗೌಡರು ಕುಮ್ಮಕ್ಕ ಅವರಿಗೆ 101 ರೂಪಾಯಿಯನ್ನು ಬಹುಮಾನ ಪ್ರಕಾರ ಮಾಡಿರ್ತಾರೆ. ಅದೇ ರೀತಿ ಕಂಪ್ಲಿಯ ಜನಪ್ರಿಯ ಶಾಸಕರಾದಂತಹ ಜೆಎನ್ ಗಣೇಶ್ ಸರ್ ಅವರು ವೇದಿಕೆ ಮೇಲೆ ಬಂದು ಆಸನರಾಗಬೇಕಂತ ಕೇಳಿಕೊಳ್ಳುತ್ತೇವೆ. ಬಳ್ಳಾರಿಯ ಸಂಸದರಾದಂಥ ಈ ತುಕಾರಾಮ್ ಸರ್ ಅವರು ವೇದಿಕೆ ಮೇಲೆ ಬರಬೇಕು. ಅದೇ ರೀತಿ ಮಾನ್ಯ ಶ್ರೀ
ಕಂಪ್ಲಿಯ ಜನಪ್ರಿಯ ಶಾಸಕರಾದಂಥ ಗಣೇಶ್ ಸರ್ ಅವರು ಕೂಡ ವೇದಿಕೆ ಮೇಲೆ ಬರಬೇಕು. ಅದೇ ರೀತಿ ಮಾಜಿ ಬಳ್ಳಾರಿಯ ಗ್ರಾಮಾಂತರ ಶಾಸಕರಾದಂಥ ಶ್ರೀರಾಮ್ ಸಾರು ಕೂಡ ವೇದಿಕೆ ಮೇಲೆ ಬರಬೇಕು. ಕಂಪ್ಲಿಯ ಮಾಜಿ ಶಾಸಕರಾದಂಥ TH ಸುರೇಶ್ ಬಾಬು ಸಾರು ಕೂಡ ವೇದಿಕೆ ಮೇಲೆ ಬರಬೇಕು. ಅದೇ ರೀತಿ ಮುಖ್ಯ ಅತಿಥಿಗಳು R ಸೋಮನಗೌಡ, RV ತಿಮ್ಮನಗೌಡ, ಹಾವಿನಾಳ ಶರಣಬಸವ, S ವಿರುಪನಗೌಡ, ಶ್ರೀಮತಿ ನಾಗವೇಣಿ ದೊಡ್ಡಬಸಪ್ಪ ಮತ್ತು ಗ್ರಾಮ ಪಂಚಾಯತಿ ಅಧ್ಯಕ್ಷರಾದಂಥ ಶ್ರೀಮತಿ M ನಂದಿನಿ ಪರವನಗೌಡ, ಗ್ರಾಮ ಪಂಚಾಯತಿ ಉಪಾಧ್ಯಕ್ಷರು J ಸೋಮಶೇಖರ ಗೌಡ ಮತ್ತು ಚಾನ್ಯಾಳು ಚನ್ನ ಬಸವನಗೌಡರು, ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರು ಶ್ರೀಮತಿ ಚಾನ್ಯಾಳು ಲಕ್ಷ್ಮೀದೇವಿ, T ಗಂಗಾಧರ ಕಾಂಗ್ರೆಸ್ ಮುಖಂಡರು, ಪುರಿ ಪಂಪಣ್ಣ ಮತ್ತು ಶ್ರೀ ನಾಯಕಪ್ಪನವರ ಕರೆಯಪ್ಪ, ಕಗ್ಗಲ್ ಮಲ್ಲಪ್ಪ, NS ದೊಡ್ಡ ರುದ್ರಪ್ಪ, R ಗವಿಸಿದ್ದನಗೌಡ, ಮೇಟಿ ವಿರೂಪಾಕ್ಷಪ್ಪ, M ಧರ್ಮವೀರ, ಖ್ಯಾತನಹಟ್ಟಿ ದೊಡ್ಡನಗೌಡ, ಗೌಡ್ರು ಬಸವನಗೌಡ, ಗಂಡಿ ರಾಜಾಸಾಬು, ಶಾನ್ವಾಸ್ಪುರ ಸೋಮಪ್ಪ, ಕಗ್ಗಲ್ ವೀರೇಶಪ್ಪ, ಹನುಮಂತಪ್ಪ ಮುಷ್ಟುಗಟ್ಟೆ, N ಹೊನ್ನೂರು ಸ್ವಾಮಿ, ಗಣೇಶ್ ರೋಡ್ ಲೈನು, ಒಡ್ಡು ಬಸಾಪುರ ತಿಪ್ಪೇಸ್ವಾಮಿ, ಕಲ್ಗುಡೆಪ್ಪ, ಓಂಕಾರಪ್ಪ, K ಮಲ್ಲಿಕಾರ್ಜುನ, ಉಜ್ಜಾಳಪೇಟೆ ಬಂಗಿ ಮಲ್ಲಯ್ಯ, ಕಗ್ಗಲ್ ನಾಗಪ್ಪ, B ಅನಿಲ್ ಕುಮಾರ್, ನಾಗರಾಜು ನಂಬರ್ 3, ಉಲ್ಗಪ್ಪ BDCC ಬ್ಯಾಂಕ್ ಅಧ್ಯಕ್ಷರು, BM ಮುದಣ್ಣ, NS ಶೇಖರಪ್ಪ ಕ್ಯಾದಿಗಾಳು, ಬಸವರಸ್ವಾಮಿ, H ಶೇಖರಣ್ಣ ಪುರಸಭೆ ಅಧ್ಯಕ್ಷರು, ಚನ್ನಪಟ್ಟಣ ಮಲ್ಲಿಕಾರ್ಜುನ ಪುರಸಭೆ ಉಪಾಧ್ಯಕ್ಷರು, ಹೀಗೆ ಹೆಸರಿಳಿದಂಥ ಹಿರಿಯರು ಅರ್ಜೆಂಟಾಗಿ ವೇದಿಕೆ ಮೇಲೆ ಬರಬೇಕಾಗಿ ವಿನಂತಿ. ಇನ್ನೊಂದು 20 ದಿನದಾಗೆಲ್ಲ ಗದ್ದೆಗಳು ಕಟಿಂಗ್ ಆಗ್ತು ಅಂತ ಹೇಳಕತ್ತಾರ. ಹಾಗಾಗಿ ಬಹಳಷ್ಟು ಖುಷಿ ಆಗ್ತೈತಿ. ಮುಂದೆ ಬರೋಂಥ ದಿನಗಳಲ್ಲಿ ಗೆಣಿಕಾಟು ಕ್ಯಾದಿಗಾಳ್ ಕ್ರಾಸು, ಕ್ಯಾದಿಗಾಳ್ ಕ್ರಾಸ್ ಟು ಕ್ಯಾದಿಗಾಳ್ ಮತ್ತೆ ಗೆಣಿಕಾಟು ಹೊಸ ಗೆಣಿಕಾಳು ರಸ್ತೆ ಅಭಿವೃದ್ಧಿ ಅಂತ ಇದೊಂದು ಕೇವಲ ಒಂದು 3 ತಿಂಗಳಲ್ಲಿ ರೋಡ್ ಮಾಡಿಕೊಡ್ತೀವಿ. ತಮ್ಮ ಕೈ ಮುಖ್ಯ ಬಹಳಷ್ಟು ಜನ ರೈತರಲ್ಲಿ ವೀಲ್ ಹಾಕಿದ್ರೆ ಅದಕ್ಕೆ ನೀವೇ ಅದು ನಿಮ್ರು ಹೊಡೋದು ದಯವಿಟ್ಟು ಹೇಳಕತ್ತೀನಿ. ಭಾಳ ಕಷ್ಟಪಟ್ಟು ಎಲ್ಲ ಮುಖಂಡರು ಕರೆದಿದ್ದೆ ನಾನು ಕರೆದು ಹೇಳಿದ್ವಿ. ರೋಡ್ ಅಂತ ರೋಡ್ ಹಾಕ್ಬೇಕ ಬೇಡ ಅಂತ ಕೇಳಿದಾಗೆಲ್ಲ ಹಾಕ್ಬೇಕಂದ್ಮೇಲೆ ಅವ್ರಿಗೆ ಹೇಳಿದ್ವಿ ವೀಲ್ ಹಾಕಿದ್ರೆ ನೀವೇ ನಿಮ್ಮ ಸ್ವಂತ ದುಡ್ಡಿಂದ ಕೆಲಸ ಮಾಡ್ಬೇಕಂತ ಹೇಳಿದ್ವಿ. ಹಾಗಾಗಿ ನಿಮ್ರು ರೋಡು ಯಾಕಂದ್ರೆ
ಸುಮಾರು 15 ವರ್ಷ ಆಗಿದೆ, 22 ವರ್ಷ ಆಯ್ತು. ಹಾಗಾಗಿ ಆ ರಸ್ತೆ ಅಭಿವೃದ್ಧಿ ಮಾಡಕತ್ತೀನಿ. ಅನೇಕ ಕೆಲಸಗಳು ಆಗ್ಯಾವ. ರೈತರು ಬಹಳಷ್ಟು ಖುಷಿ ಇದ್ದಾರೆ ಈ ಸತಿ. ಯಾಕಂದ್ರೆ ಈಗ ಮೀಟಿಂಗ್ ಕರಿಬೇಕು, ಯಾಕಂದ್ರೆ ಸೆಕೆಂಡ್ ಗಳಿಗೆ ನೀರಿಗೆ ಮೀಟಿಂಗ್ ಕರಿಬೇಕು. ಇನ್ನೊಂದು ವಾರದಲ್ಲಿ ಮೀಟಿಂಗ್ ಕರೀತಾರ. ಇಡೀ ಕ್ಷೇತ್ರದಲ್ಲಿ ಬೇರೆ ಯಾವುದೋ ಕೊಪ್ಪಳ, ರಾಯಚೂರು ಮತ್ತೆ ಬಳ್ಳಾರಿ, ವಿಜಯನಗರ ಅವ್ರು ನಮಗೆ ನೀರು ಬೇಡ, ನೀರು ನಮ್ಗೆ ಗೇಟ್ ಕುದಿಸ್ಕೊಡ್ರಿ ಅಂತ 3 ಜಿಲ್ಲೆಗಳು ಹೇಳಕತ್ತಾರ. ಕಂಪ್ನಿಗೆ ಅಂದ್ರೆ ಕಂಪ್ನಿ ಸಿರುಗುಪ್ಪ ಮತ್ತೆ ಬಳ್ಳಾರಿ ಗ್ರಾಮಾಂತರಕ್ಕೆ ಒಂದು ಸ್ವಲ್ಪ ನೀರು ಕೊಡೋದ ವ್ಯವಸ್ಥೆ ಮಾಡೋಂಥದ್ದು ಈ ಕ್ಷೇತ್ರ ಪರವಾಗಿ ಕೈ ಮುಗಿದ ವ್ಯವಸ್ಥೆ ಮಾಡ್ತೀವಿ. ನೋಡೋಣ ದೇವರು ಅಂದ್ರೆ ಅಲ್ಲಿರೋಂಥ ಇಂಜಿನಿಯರ್ ಟೆಕ್ನಿಕಲ್ ಆಗಿ ಏನು ನಮಗೆ ಏನು ಅಡ್ವೈಸ್ ಮಾಡ್ತಾರೋ ಅದ್ರ ಪ್ರಕಾರ ನೋಡ್ಕೋಬೇಕಾಗ್ತೈತಿ. ಹಂಗಾಗಿ ಬಹಳಷ್ಟು ಜನ ತಾಯಂದಿರ ಪದೇ ಪದೇ ಎಲ್ಲ ಭಾಷೆಗಳಲ್ಲಿ ಹೇಳ್ತಿರ್ತೀವಿ. ಯಾಕಂದ್ರೆ ಶಿಕ್ಷಣಕ್ಕೆ ಹೆಚ್ಚು ಮಹತ್ವ ತಾವೆಲ್ಲ ನೀಡ್ಬೇಕಂತದ್ದು. ಯಾಕಂದ್ರೆ ನಮ್ಮ ಮಕ್ಕಳು ಒಳ್ಳೆ ಬುದ್ಧಿವಂತರಾದ್ರೆ ನಮ್ಮ ಊರಿಗೆ ಕೂಡ ಒಳ್ಳೆ ಹೆಸರು. ಹಾಗಾಗಿ ಗೆಳಕೆರೆ ಗ್ರಾಮದಲ್ಲಿ ಬಹಳ ದೊಡ್ಡ ದೊಡ್ಡ ಆಫೀಸರ್, IAS IPS ಆಫೀಸರ್ಗಳು ಗೆಳಕೆರೆ ಹೊಸ ಗೆಳಕೆರೆ ಗ್ರಾಮದಲ್ಲಿದ್ದಾರೆ. ಹಾಗಾಗಿ ಇದೇ ರೀತಿಯ ಶಾಂತಿಗಳ ತಾತನ ಆಶೀರ್ವಾದ, ದೇವರ ಆಶೀರ್ವಾದ ಗೆಳಕೆರೆ ಗ್ರಾಮಕ್ಕೆ ಇರ್ಲಂತ ನಾನು ಕೂಡ ಬೇಡ್ಕೊಂಡ್ವಿ. ಹಾಗಾಗಿ ತಮ್ಮೆಲ್ಲರಿಗೂ ಒಳ್ಳೆಯದಾಗಲಿ. ಯಾಕಂದ್ರೆ ಗೆಳಕೆರೆ ಗ್ರಾಮದ ಜನತೆ ನಿಜವಾಗಿ ಬಹಳಷ್ಟು ಖುಷಿ ಸಂತೋಷದಿಂದ ಯಾರಾದ್ರೂ ಕೂಡ ನಮ್ಮ ಸ್ವಂತ ತಮ್ಮ ಅಣ್ಣ ಆ ರೀತಿ ಮಗನ ತರ ಏನು ಪ್ರೀತಿ ವಿಶ್ವಾಸ ಐತಲ್ಲ, ಇನ್ನು ಹೆಚ್ಚೆಚ್ಚು ಕೆಲಸ ಮಾಡಲಿಕ್ಕೆ ನನಗೆ ಅನುಕೂಲ ಆಗ್ತೈತೆ. ಹಾಗಾಗಿ ತಮ್ಮೆಲ್ಲರಿಗೂ ಒಳ್ಳೆಯದಾಗಲಿ ಅಂತ ಹೇಳಿ ನನಗೆ ಮಾತಾಡ್ಲಿಕ್ಕೆ ಅವಕಾಶ ಕೊಡುವಂತ ತಮ್ಮೆಲ್ಲರಿಗೂ ಅನ್ಸುತ್ತೆ ಎಲ್ಲರೂ ಮಾತನಾಡ್ತಾನೆ. ಭವಿಷ್ಯ ಬಹಳಷ್ಟು ನಾಟಕಗಳು ಮಾಡಿದ್ವಿ. ಹೈಯೆಸ್ಟ್ ಲೀಡರ್ಗಳ ಒಂದೇ ವೇದಿಕೆ ಮೇಲೆ ಕನಿಷ್ಠ ಅಂತ ನಾಟಕ ಅಂತ ನಾನು ಅನಿಸ್ತೈತಿ. ಯಾಕಂದ್ರೆ ಬಹಳಷ್ಟು ಜನ MLAಗಳು ಕೇಳ್ತಾರೆ ನನಗೆ, ಏನಪ್ಪ ನಿದ್ದೆ ಮಾಡ್ತಾ ಇಲ್ಲ ಅಂತಂದು. ಇವತ್ತು ಕ್ಷೇತ್ರದ ಜನತೆ ಆಶೀರ್ವಾದ ಮಾಡಿ ಗೆದ್ದು ಕಳಿಸಿದ ಮೇಲೆ ನಿದ್ದೆ ಮಾಡಬಾರ್ದು MLA. ಹಂಗಾಗಿ ಕಂಟಿನ್ಯೂ ಆಗಿ ತಿರುಗ್ತಾನೆ ಇರ್ಬೇಕು. ಹಾಗಾಗಿ ಕೇವಲ ಒಂದು ದಿನ 2 ತಾಸು 3 ತಾಸು ಮಾತ್ರ ನಿದ್ದೆ ಮಾಡೋದು. ನಿನ್ನೆ ರಾಮಸಾಗರ ಮುದ್ದಾಪುರ ಇತ್ತು, ಅದಕ್ಕೆ ನಿನ್ನೆ ಸಿಂದಗೇರಿ ಇತ್ತು, ಇವತ್ತು ಗೆಳಕೆರೆ ಐತಿ, ನಾಳೆ ಬೈಲೂರು ಐತಿ. ಹಾಗಾಗಿ ಕಂಟಿನ್ಯೂ ಆಗಿದೆ ಜರ್ನಿ. ನಿದ್ದೆ ಅಂತೂ ಬರಲ್ಲ. ಯಾಕಂದ್ರೆ ಇವಾಗ ಹೋಗಿ ನಾವು ಊಟ ಮಾಡಿ ಮಲ್ಕೆ ಬರಲ್ಲ 2 ಗಂಟೆ. ಬೆಳಗ್ಗೆ ಒಂದು 8 ಆಗಲೇ ಒಂದು 3 ಮಿಸ್ ಕಾಲ್ ಇರ್ತಾವ. ಅವನ್ನೆಲ್ಲ ರೆಡಿ ಮಾಡಿ ಬಂದಂತ ಜನಗಳಿಗೆ ಬಹಳಷ್ಟು ಕಷ್ಟ. MLA ಅಂದ್ರೆ ಬಹಳ ಈಸಿ ಇರೋಂಥ MLAಗಳು ಇದ್ದಾರೆ. ಆದ್ರೆ ನಾವು ಹೇಳಿದ್ರೆ ಅಧಿಕಾರ ಯಾವತ್ತೂ ಕೂಡ ದುರುಪಯೋಗ ಆಗ್ಬಾರ್ದು. ಜನಗಳಿಗೋಸ್ಕರ ನಾವು ಇರ್ಬೇಕಾದ್ರೆ ಮನೆ ಮಠ ಎಲ್ಲೋ ಮಟ್ಕೊಂಡು ಬಿಡ್ಬೇಕು. ಹಂಗಿದ್ರೆ MLA ಸ್ಥಾನಕ್ಕೆ ಬರ್ಬೇಕು. ಇಲ್ಲಾಂದ್ರೆ ದೂರ ಸರ್ಕಬೇಕು, ನಾವು ಇರ್ಬೇಕು. ಇವತ್ತು ಅನೇಕ ರಸ್ತೆಗಳು ಹೇಳಿದ್ರೆ ಸುಮಾರು 300 ದಿವಸ 400 ಕಿಲೋಮೀಟರ್ ರಸ್ತೆ ಅಭಿವೃದ್ಧಿ ಮಾಡಿದ್ವಿ. ಹಂಗ MLA. ಹಾಗಾಗಿ ನಿಮ್ಗೆಲ್ಲರೂ ಒಳ್ಳೇದಾಗ ಅಂತ ಹೇಳಿ ಒಂದು 2 ಮಾತು ಮುಗಿಸ್ತೇನೆ. ನಮಸ್ಕಾರ. ಥ್ಯಾಂಕ್ ಯು. ಗಣೇಶ್ ಸರ್ ಅವರು ಈ ಸಂಘಕ್ಕೆ 20,000 ರೂಪಾಯಿಗಳನ್ನ ಕಾಣಿಕೆಯಾಗಿ ಕೊಟ್ಟಿರ್ತಾರೆ. ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರು 2,000 ರೂಪಾಯಿಗಳನ್ನ ಈ ಸಂಘಕ್ಕೆ ಕಾಣಿಕೆಯಾಗಿ ಕೊಟ್ಟಿರ್ತಾರೆ. ಗ್ರಾಮ ಪಂಚಾಯತ್ ಅಧ್ಯಕ್ಷರಾದ ದೊಡ್ಡಸಪ್ಪ ಇವರು ಕೂಡ ಈ ನಾಟಕ ಸಂಘಕ್ಕೆ 2,000 ರೂಪಾಯಿಯನ್ನು ಬಹುಮಾನ ಪ್ರಕಾರ ಮಾಡಿದ್ದಾರೆ. ಅಲ್ಲ ಎಲ್ಲರೂ ಕೆರೆಕೆರೆ ಈಶ್ವರಪ್ಪ ಇವರು ಈ ನಾಟಕ ಸಂಘಕ್ಕೆ 1,001 ರೂಪಾಯಿ ಮಾಡುತ್ತಾರೆ. ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರ ಸಂಘದ ಅಧ್ಯಕ್ಷರಾದ ಅನಂತಪ್ಪನವರು 2,000 ರೂಪಾಯಿನ ಈ ಸಂಘಕ್ಕೆ ಆಯ ಮಾಡುತ್ತಾರೆ. ಸೋಮಲಾಪುರ ಮಾರಪ್ಪ ಇವರು 501 ರೂಪಾಯಿ ಮಾಡುತ್ತಾರೆ. ಸೋಮಲಾಪುರ ಕುಡಿದಿನ ತಿಮ್ಮಪ್ಪ 501 ರೂಪಾಯಿ. ಗಂಗಾಧರಣ್ಣವರು 2,000 ರೂಪಾಯಿಗಳನ್ನ 5,000 ರೂಪಾಯಿಗಳನ್ನ ಈ ಸಂಘಕ್ಕೆ ಕಾಣಿಕೆಯಾಗಿ ಕೊಟ್ಟಿರ್ತಾರೆ. ಶ್ರೀರಪ್ಪ ಇವರು ಈ ಸಂಘಕ್ಕೆ 1,001 ರೂಪಾಯಿ ಮಾಡುತ್ತಾರೆ. ದುಡ್ಡು ಯಾರು ಕೊಟ್ಟರೆ ಕೆಳಗೆ ಬರಲಿ ಫಸ್ಟ್, ಆಮೇಲೆ ದುಡ್ಡು ಕೊಡೋರು ಮುಂದೆ ಬರಲಿ. ಅವರು ಶರಣಬಸಪ್ಪ ಇವರು 5,000 ರೂಪಾಯಿಗಳನ್ನ ಈ ಸಂಘಕ್ಕೆ ಆಯ ಮಾಡುತ್ತಾರೆ. ತಿಮ್ಮನಗೌಡ ಇವರು ಈ ನಾಟಕ ಸಂಘಕ್ಕೆ 5,000 ರೂಪಾಯಿ ಬಹುಮಾನ ಪ್ರಕಾರ ಮಾಡುತ್ತಾರೆ.
ಕಗ್ಗಲ್ ಈರೇಶಪ್ಪನವರು 1000 ರೂಪಾಯಿಗಳನ್ನ ಈ ಸಂಘಕ್ಕೆ ಕಾಣಿಕೆಯಾಗಿ ಕೊಟ್ಟಿದ್ದಾರೆ. ಇವರು ಈ ನಾಟಕ ಸಂಘಕ್ಕೆ 2000 ರೂಪಾಯಿ ಮಾಡುತ್ತಾರೆ. ಅಂಗಡಿ ಪರಗೋಡ ಇವರು 1000 ರೂಪಾಯಿಗಳನ್ನ ಈ ಸಂಘಕ್ಕೆ ಕಾಣಿಕೆಯಾಗಿ ಕೊಟ್ಟಿದ್ದಾರೆ. ಕುರುಗೋಡು ನಾಗಪ್ಪ ಇವರು 1000 ರೂಪಾಯಿಗಳನ್ನ ಈ ಸಂಘಕ್ಕೆ ಆಯರ್ ಮಾಡುತ್ತಾರೆ. ಡಾಕ್ಟರ್ ಮಲ್ಲಿಕಾರ್ಜುನ ರೆಡ್ಡಿ ಇವರು ಈ ಸಂಘಕ್ಕೆ 501 ರೂಪಾಯಿ ಮಾಡುತ್ತಾರೆ. ಗಂಡಿ 100 ಸಾವಿರ 1100 ರೂಪಾಯಿಗಳನ್ನ ಕಾಣಿಕೆಯಾಗಿ ಕೊಟ್ಟಿದ್ದಾರೆ. ಮುಚ್ಚೇಟೆ ಮುದೇನವರು ಈ ಸಂಘಕ್ಕೆ 1000 ರೂಪಾಯಿಗಳನ್ನ ಕಾಣಿಕೆಯಾಗಿ ಕೊಟ್ಟಿದ್ದಾರೆ. ಕ್ಯಾಪ್ಟನ್ ದೊಡ್ಡಗೌಡ 2000 ರೂಪಾಯಿಗಳನ್ನ ಈ ಸಂಘಕ್ಕೆ ಕಾಣಿಕೆಯಾಗಿ ಕೊಟ್ಟಿದ್ದಾರೆ. ರೂಪಾಯಿ ಮಾಡಿರ್ತಾರೆ. ಸ್ವಲ್ಪ ದಾರಿ ಬಿಡ್ರಪ್ಪ, ಸಾರ್ ಹೋಗಿ ಸ್ವಲ್ಪ ದಾರಿ ಬಿಡ್ರಂಗಮ್ಮ, ಹಿಂದೆ ಸರ್ಕಡ್ರು, ಸ್ವಲ್ಪ ಹಿಂದೆ ಸರ್ಕಡ್ರು. AR ಬಳ್ಳಾರಿ ಮತ್ತು ನರಸಪ್ಪ ತಹಸೀಲ್ದಾರ್ ಕುರುಗೋಡು, ಶ್ರೀಮತಿ KV ನಿರ್ಮಲಾ ತಾಲೂಕ್ ಪಂಚಾಯತಿ EO ಕುರುಗೋಡು, ವಿಶ್ವನಾಥ ಹಿರೇಗೌಡರು CPI ಕುರುಗೋಡು ಮತ್ತು ಸುಪ್ರೀತ್ ವಿರೂಪಾಕ್ಷಪ್ಪ PSI ಹಾಗೂ ಆರಕ್ಷಕ ಸಿಬ್ಬಂದಿ ವರ್ಗದವರು ಕುರುಗೋಡು, ಭಟ್ರಳ್ಳಿ ಜನಾರ್ದನ PSI, ಶ್ರೀಮತಿ ವಿಜಯಲಕ್ಷ್ಮಿ PDO ಗಣಿಕ್ಯಾಳು, D ರಾಜೇಂದ್ರ ಪ್ರಸಾದ್ A ಕುರುಗೋಡು, ಮೊಹಮ್ಮದ್ ಹನೀಫ್ ಜೆಸ್ಕಾಮೋ, V ಗಂಗಣ್ಣ KB ಸಿಬ್ಬಂದಿ ವರ್ಗದವರು ಕುರುಗೋಡು, ಗಣೇಶ್ ಲೆಕ್ಕಾಧಿಕಾರಿಗಳು, ಚಾಗಿ ಶರಣಬಸವ ಜಮೀದಾರರು, NS ಪಂಪಾಪತಿ ಹೆಡ್ ಕಾನ್ಸ್ಟೇಬಲ್ ಸಾರವರು, ಜಮ್ನಾಳ್ ಬಸವರಾಜ ಜಮೀದಾರರು. ಇವರು ಅರ್ಜೆಂಟಾಗಿ ವೇದಿಕೆ ಮೇಲೆ ಬರಬೇಕಾಗಿ ವಿನಂತಿ. ಗ್ರಾಮ ಪಂಚಾಯತಿ ಅಧ್ಯಕ್ಷರು ಉಪಾಧ್ಯಕ್ಷರು ಕೂಡ ವೇದಿಕೆ ಮೇಲೆ ಬರಬೇಕು. ಕಗ್ಗಲ್ ಗೋವಿಂದಪ್ಪ, RV ಬಸವರಾಜ, ಶ್ರೀಮತಿ ಲಕ್ಷ್ಮಿ, ಮುಷ್ಟಗಟ್ಟೆ ಶಾಂತಪ್ಪ
ಮತ್ತು ಅಮೀರ್ ಸಾಬ್ ಮತ್ತು ಹಾವಿನಾಳು ಶಾಂತಮೂರ್ತಿ ಎನ್ ಖೇಮರಾಜ, ಚಿನ್ನದ ವೀರೇಶ, ಜಾಕೀರ್ ಸಾಬ್, ಎಂ ಪಂಪನಗೌಡ, ಜಾನೇಕೊಂಟೆ ಬಸವರಾಜ, ಅರಗಿನಡೋಣಿ ಬಸವರಾಜ, ಅಮಾಲಿ ತಿಮ್ಮಪ್ಪ, ವಡ್ಡರ್ ಸಿದ್ದರಾಮಪ್ಪ, ಬಸಾಪುರ ಗೋವಿಂದಪ್ಪ, ಹರಿಜನ ವಂಡ್ರಪ್ಪ, ಹನುಮಂತಪ್ಪ ಮತ್ತು ಊರಿನ ಮುಖಂಡರು ಎಂ ತಿಮ್ಮನಗೌಡ, ಹಿರಿಯ ಕಲಾವಿದರು ಚಿತ್ರಾಲಿ ಪಂಪನಗೌಡ, ಆರ್ ವಿ ಗುರುಸಿದ್ದಪ್ಪ, ಗಿಡ್ಡಪ್ಪಣ್ಣನವರ ಯರಪ್ಪ, ಬೇವನಹಳ್ಳಿ ವೀರಣ್ಣ, ಎನ್ ಎಸ್ ಮುತ್ತಪ್ಪ, ಡಿಜೆಲ್ ದೊಡ್ಡಬಸಪ್ಪ, ಎನ್ ಹುಸೇನಪ್ಪ, ಉಪ್ಪಾರ್ ನಾಗಪ್ಪ, ಅಗಸರ ಉರ್ಕುಂದಪ್ಪ, ಭಟ್ರಳ್ಳಿ ನಾಗಪ್ಪ, ಎಂ ಬಸವನಗೌಡ, ಕಡೆಮನೆ ಶಾಂತನಗೌಡ, ಬೇವನಹಳ್ಳಿ ಬಸವರಾಜ, ಕ್ಯಾಂಪ್ ಮೌಲಾ ಸಾಬು, ಸಣ್ಣ ದುರ್ಗಪ್ಪ, ನಾಯಕಪ್ಪನವರ ಕರಿಬಸಪ್ಪ, ಎನ್ ಶರಣಪ್ಪ, ಚಾಗಿ ಚಿದಾನಂದಪ್ಪ, ಜೆ ಸಂಪನಗೌಡ, ಶರಣಪ್ಪ ಅಂಗಡಿ, ಅಮಾಲಿ ವನ್ನೂರಪ್ಪ, ಅಮಾಲಿ ಸಂಘದ ಅಧ್ಯಕ್ಷರು ಸದಸ್ಯರಾದಂಥ ಈರಾಳ ದುರ್ಗಪ್ಪ, ಎಳ್ಳಾರ್ತಿ ತಿಮ್ಮಪ್ಪ, ಅಕ್ಷರ ಜಡೆಯಪ್ಪ, ತೊಗರಿ ಹನುಮಂತಪ್ಪ, ಚಿತ್ರಾಲ್ ಜಡೇಗೌಡ, ಮೂಸನಹಳ್ಳಿ ಶಾಂತಪ್ಪ, ಮ್ಯಾಳೂರು ಶರಣಪ್ಪ, ಜೆ ಎಸ್ ಚಂದ್ರಗೌಡ, ಕೊಂಚಗೇರಿ ಧರಪ್ಪ, ಎಳ್ಳಾರ್ತಿ ನಾಗೇಶ, ಮೂಲೆಮನೆ ದೊಡ್ಡಬಸಪ್ಪ, ದೊಡ್ಡನಗೌಡ, ಕರೇಗೌಡ, ಟಿ ಮಲ್ಲಿಕಾರ್ಜುನ, ಸೂಗೂರು ಬಸವರಾಜ, ಎನ್ ಎಸ್ ಶೇಖರಪ್ಪ, ಮಾಕೋಜಿ ಮಲ್ಲಿ, ಲಿಂಗಮ್ಮನವರ ಶಾಂತಪ್ಪ, ಎಸ್ ಜಯಂತಗೌಡ, ಅಕ್ಷರ ಶಿವಶೇಖರ, ಗವಣ್ಣನವರ ದೊಡ್ಡನಾಗಪ್ಪ, ಜೆ ಶ್ರೀಧರ, ಎಚ್ ರವಿಕುಮಾರ, ಚಾನಾಳ ಮಲ್ಲೇಶಪ್ಪ. ಇವರು ಅರ್ಜೆಂಟಾಗಿ ವೇದಿಕೆ ಮೇಲೆ ಬರಬೇಕು. ಈಗ ಹೆಸರು ಹೇಳಿದಂಥವರು ಟೈಮ್ ಆಗ್ತದಣ್ಣ, ಅರ್ಜೆಂಟಾಗಿ ಬರಬೇಕು. ಬರಬೇಕು. ಈಗ ಹೆಸರು ಹೇಳಿದಂಥವ್ರು ಅರ್ಜೆಂಟಾಗಿ ಬರಬೇಕಾಗಿ ವಿನಂತಿ. ಸಂಘದ ಪರವಾಗಿ 501 ರೂಪಾಯಿ ಮಾಡಿರ್ತಾರೆ. ಕಥಾ ಸಂಚಾಲಕರು ಸ್ಟೇಜ್ ಮೇಲೆ ಬರುವಾಗಿ ವಿನಂತಿ. ಮುಸ್ಕಟ್ಟೆ ಹಿರಿಯಪ್ಪ, ಸೋಮಲಾಪುರ ವೀರೇಶ, ಬಸೀರ್ ಸಾಬು, ಜೆ ನಾಗರಾಜ್ ಗೌಡ, ರಾಮಸಾಗರ್ ಗಲ್ಮಲ್ಲಿನ ಗೌಡ, ಅಂಗಡಿ ಶರಣಗೌಡ ವೇದಿಕೆ ಮೇಲೆ ಎಲ್ಲಿದ್ರೆ ಬರಬೇಕು. ಅಂಗಡಿ ಶರಣಗೌಡ ಅಮಾಲಿ ವನ್ನೂರಪ್ಪ ಇವರು ಇದೇ ನಾಟಕದಲ್ಲಿ ಧರ್ಮಜನ ಪಾತ್ರ ಮಾಡಿದವರು 201 ರೂಪಾಯಿ, ಅಭಿಮಾನ್ಯು 201 ರೂಪಾಯಿ, ಭೀಮ 201 ರೂಪಾಯಿ, ಕೃಷ್ಣ 201 ರೂಪಾಯಿ, ಅರ್ಜುನ 201 ರೂಪಾಯಿ, ದುರ್ಯೋಧನ ಪಾತ್ರ ಮಾಡಿದವರು 201 ರೂಪಾಯಿ, ಕರ್ಣನ ಪಾತ್ರ ಮಾಡಿದವರು 201 ರೂಪಾಯಿ, ದ್ರೋಣನ ಪಾತ್ರ ಮಾಡಿದವರು 201 ರೂಪಾಯಿ, ಜಯದ್ರಥನ ಪಾತ್ರ ಮಾಡಿದವರು 201 ರೂಪಾಯಿ. ಇವರು ಅಮಾಲಿ ವನ್ನೂರಪ್ಪಣ್ಣವರು ಕೊಟ್ಟಿರ್ತಾರೆ. ಈ ದುಡ್ಡನ್ನು ಮ್ಯಾನೇಜರ್ ಅಂತ ಹಳ್ಳದ ಈರಪ್ಪಣ್ಣವರು ಬಂದಿದೆ ಸ್ವೀಕರಿಸಬೇಕಾಗಿ ವಿನಂತಿ. ಮ್ಯಾನೇಜರ್ ಈರಪ್ಪಣ್ಣವರು ಕೂಡ 201 ರೂಪಾಯಿ ಮಾಡಿರ್ತಾರೆ. ಎನ್ ಕರೆಪ್ಪಣ್ಣವರು ಬರಬೇಕು. ಕರೆಪ್ಪಣ್ಣವರು ಎನ್ ಕ್ಯಾಂಪ್ ಕರೆಪ್ಪಣ್ಣವರು ಕರೆಪ್ಪ ವೇದಿಕೆ ಮೇಲೆ ಎಲ್ಲಿದ್ರ ಬರಬೇಕು. ನಾಯಕಪ್ಪನವ್ರು ಕರೆಪ್ಪ ಇವರು ಕರೆಪ್ಪ ಎಲ್ಲಿದ್ರ ವೇದಿಕೆ ಮೇಲೆ ಬರಬೇಕು. ಬಿಸ್ಕೇರಿ ಅವರು ಕೂಡ ವೇದಿಕೆ ಮೇಲೆ ಬರಬೇಕು. ಅದೇ ರೀತಿ ಮ್ಯಾನೇಜರ್ ಅಂತ ತಳವಾರ ಹೊನ್ನೂರಪ್ಪ, ಹಳ್ಳದ ಈರಪ್ಪ, ದೇವರ ಮನೆ ಮಲ್ಲಿಕಾರ್ಜುನ, ನಾಯಕಪ್ಪನವರ ಜಡೆಯಪ್ಪ, ಕೋಳೂರು ಮಂಜುನಾಥ್ ಇವರು ಅರ್ಜೆಂಟಾಗಿ ವೇದಿಕೆ ಮೇಲೆ ಬರಬೇಕು. ಹಾರ್ಮೋನಿಯಂ ಮಾಸ್ಟರ್ ಅಂತ ಮಲ್ಲಿಕಾರ್ಜುನ ಸಾರ್ ಅವರು ಕೂಡ ವೇದಿಕೆ ಮೇಲೆ ಬರಬೇಕು. ನಾಯಕಪ್ಪನವ್ರು ಕರೆಪ್ಪ ಇವರು ಅರ್ಜೆಂಟಾಗಿ ಬರಬೇಕು. ಹಾರ್ಮೋನಿಯಂ ಮಾಸ್ಟರ್ ಅಂತ ಸೂರ್ಯದ್ರಪ್ ಸಾರ್ ಕೂಡ ವೇದಿಕೆ ಮೇಲೆ ಬರಬೇಕಾಗಿ ವಿನಂತಿ. ಮತ್ತು ನಾಯಕಪ್ಪನವ್ರ ಜಡೆಯಪ್ಪ, ಕೋಳೂರು ಮಂಜುನಾಥ್ ಅವರು ಅರ್ಜೆಂಟಾಗಿ ಬರಬೇಕು. STMC ಉಪಾಧ್ಯಕ್ಷರು ಮತ್ತು ಹಳ್ಳದ ಈರಪ್ಪ ಗ್ರಾಮ ಪಂಚಾಯತ್ ಸದಸ್ಯರು ಇವರು ವೇದಿಕೆ ಮೇಲೆ ಬರಬೇಕು. ಮಣ್ಣೂರು ರಾಘಪ್ಪ ಅವರು ಎಲ್ಲ ಕೂತಾರ ಟೈಮ್ ಆಗ್ತ ಕೂತಾರ ಸರ್ ಎಲ್ಲ ಓದ್ಬಿಟ್ಟು ಯಾವ ಕೊಟ್ಟಿಲ್ಲ.
ನಿರ್ಮಲಪ್ಪನವರು ಅದರಲ್ಲಪ್ಪ ಹಾ ಬರಮ್ಮ ಬಾಬಾ ಅಭಿಮನ್ಯು ಏನೇ ತೋಯ ಜಾಕ್ಷಿಯೇ ಅಂತ ತಾಯಿಯಾದ ರೇಣಿಕೆಯನ್ನು ಕೊಂದ ಮಾಯಾಕಾರನ ನ್ಯಾಯವನ್ನು ಇನ್ನೊಂದು ಸಾರಿಯನ್ನ ಮುಂದೆ ಹೇಳಬೇಡ. ನೀರ ಜಾಕ್ಷಮ ಅಂತ ಧೀರನಾಗಿದ್ದರೆ ಸೂರ ಪದ್ಮನ ದೆಪ್ಪೆಗೆ ತಾಳಲಾರದ ವಾರದಿಗೆ ಹರಿಯುವ ನೀರಿಗೆ ಪೊಕ್ಕು ಯಾರರಿಯದಂತೆ ಅಡಗಿದ್ದಾನೆ ಆತಕ್ಕೆ. ಇದೇ ಸುಂದರೇ ಸುಂದರ ಇನ್ನು ಅನಂತ ತಕ್ಕುತನದಿಂದ ಅನಂತ ರಕ್ಕಸರನ್ನು ಮಣ್ಮುಕ್ಕಿಸಿರುವನಲ್ಲದೆ ಬಳಿರೆ ಧೈರ್ಯದಿಂದ ವೈರಿಗಳ ಕಟಣದೋಳು ಒಡೆದಾಡಿದರೆ ಕಡು ಚಾಂಗ ಬಳಿರೆ ಎಂದು ನಭಮಂಡಲದಲ್ಲಿ ಅಡಿಗಡಿಗೆ ಬಿಡದ ಸೇವತಾನಿಕರವ ಸಡಗರದಿಂದ ಕೊಂಡಾಡುವರು. ಏನೇ ಸುಂದರೇ ರೋಷಾನ್ವಿತನಾಗಿ ಕುರುಪನ ಬಲ ನಾಶ ಮಾಡಿ ಬಾರದಾದರೆ ಪಾಶುಪತಾಸ್ತ್ರಮಂ ಪಡೆದ ವಾಸವನಂದನನಾದ ಬೀಬಿತ್ತುವಿಗೆ ಸಲ್ಲಿಸಿ ಸಾರ್ಥಕವೇನು ನಾರಿ ಮತನ ಕಟಾರಿ ಮಂದಿರಕ್ಕೆ ಹೋಗಿ ಆರಾಮಾಗಿರೇ ಬಡ ನಡುವಿನ ವಯ್ಯಾರಿ. ಬಾಬಾ ಧರ್ಮಜ ಅಪ್ಪಯ್ಯನೇ ಒತ್ತು ವಿಳಂಬ ಮಾಡುವುದರಿಂದ ಏನು ಪ್ರಯೋಜನ? ಜನಕ ಬಾಲಕ ಚಿಕ್ಕವನೆಂದು ಊಹಿಸದ ಅಕ್ಷರತೆಯಿಂದ ನೇಮವನ್ನಿಟ್ಟರೆ ನಾಯಕರ ಪ್ರಾಣಮಂ ಸಡಲಿಸಿ ಕಂಟಕದ ಪ್ರಾಣಿಗಳಾಗಿ ಮಾಡಿ ಬರುವಳು. ಜನಕ ಬಾಲಕ ಸೋಣಿ ತನ್ನ ಸತಿ ಮಣಿಯರಿರುವ ಕೋಣೆಗೆ ಒಗೆಸಿ ಬರುವೆಳು. ಎನ್ನ ಭುಜಬಲದ ತ್ರಾಣವನ್ನು ನೋಡು, ನಿನ್ನ ಅನುಮಾನವನ್ನು ಬಿಡು, ಎನಗೆ ನೇಮವನ್ನು ಕೊಡು ಧರ್ಮಭೂಪ. ನೋಡೆನ್ನ ಭುಜಬಲದ ಪ್ರತಾಪ. ಅಪ್ಪ ಮಗನೇ ಸಮರ್ಥ ನೀನಹುದು, ನಿಧಾನಿಸು. ಪವನನ ಜನಾದ ಭೀಮನ ಭೀಕರವೆಲ್ಲ ನಿಲ್ಲಿಸಿದರು. ನಕುಲ ಸಾತ್ಯಕಾರಿಗಳನ್ನು ಹಿಂದಿರುಗಿಸಿರುವರು. ಅಹೋ ಕುಮಾರ, ಜನಕ ಪರಬಲವನ್ನು ಜಯಿಸುವ ವೀರಾದಿ ವೀರರೆಲ್ಲ ಮುಖಭಂಗಿತರಾಗಿರುವರು. ಹೀಗಿರುವಾಗ ನಿನ್ನಿಂದ ಸಾಧ್ಯವಾಗಲಿರು ಪುತ್ರ ಕೋಮಲಗಾತ್ರ. ಆಹೋ ತಂದೆ ಕುಮಾರ, ಅದ್ಭುತವಾದ ಯುದ್ಧವನ್ನಸಗೆ ಗೆದ್ದು ಬರುವ ಮಧ್ಯ ಪಾಂಡವನ ಪುತ್ರನಿಗೆ ಇಂಥ ಮಾತುಗಳನ್ನಾಡುವುದುಂಟೆ? ನಾನೇನೋ ಮಾತನಾಡಿದೆ ಕುಮಾರ. ಜನಕ ಬಾಲಕ, ಸಂಪಿಗೆ ಪುಷ್ಪ ಅರಳಿದರೆ ಪರಿಮಳವನ್ನು ಸೇವಿಸುವ ಬೃಂಗಾದಿಗಳಿಗೆ ಪಥ್ಯ ಉಂಟೆ. ಹರಿಭಟಾದಿಗಳ ಭೀಮ ಸಾತ್ಯಕಾದಿಗಳನ್ನ ಗೆಲ್ಲಿದಿರಲೇ ಎನ್ನೊಡನೆ ಕುರುಬನಲ್ಲೊಂದು ಸೋಲಿಸಲ್ಲವಲ್ಲ ಬರಲೇ. ಜನಕ ಬಾಲಕ, ಜಲನಿಧಿ ಎಂಬ ಕಡಲಿಗೆ ಒಡಬಾಲನೆಂದೆನಿಸುವೆನು ನಿನ್ನ ಮನದ ತುಗುಡವನ್ನು ಬಿಡು. ಕಡು ಜಾಗ್ರತೆಯಿಂದ ಎನಗ ಆಜ್ಞೆ ಮಾಡಿ ನೋಡು ಜನಕ. ಜಗದ್ವಿಖ್ಯಾತಿ ಕಾಂತಿ ಕನಕ. ಹೌದು ದೇವ. ಕಂದನು ದುರಕ್ಕೆ ಹೋಗಬೇಡವೆಂದರೆ ಒಂದೇ ಹಠವನ್ನು ಹಿಡಿದಿರುವನು. ಇವನು ಸಮರಂಗದ ಆಸೆಯಂ ಬಿಡಿಸುವುದಕ್ಕೆ ಎನ್ನ ಒಡ ಹುಟ್ಟಿದ ಅನುಜನಾದ ಭೀಮನಂಬರ ಹೇಳು ಸಾರಥಿ ಹೋಗನಿ ಚಕ್ರತಿ. ಒಳ್ಳೆಯದು ಭೂಪತಿ. ಭೀಮಾ ಭೀಮಾ ಭೀಮಾ.
ಒಳ್ಳೆ ಸವತ್ನ ಬೆಕ್ಕರ್ ಸಂಘರ್ಸತೆ ಕಡರವಸದಿಂದ ಬಂದಂತ ದೊರೆಯನ್ನು ದಾಳೆಂದು ಕೇಳಿದ ದೇವ ಎದ್ದು ಬಂದು ಏನಪ್ಪ ಚಳಕೇರಿ ಮಾವ ಎಲ್ಲ ಈ ಮಾನ್ನವ ದೇವ ಗೋಡೆ ಗೋಡೆ ಕೆಂಬ ಕಡರವಸದಿಂದ ಅತ್ಯದ್ಭುತವಾದ ಸಮ್ಮತ್ತನಿಗೆ ಬಡರಾಜ ಕಡನವ ಬಡವಿ ಸ್ಥಳಕ್ಕೆ ಚಟಮತಿ ಎರಿಪೆ ಭಟರದಲ್ಲ ಬುರುಡಿಗಳೆಲ್ಲ ಚಟ್ ಚಡ ಎಂದು ಸಿಡಿದಾಡಿದವ ನಿಂತಿರುವ ಕರ್ಪ ರಾಜಗಳನ್ನು ಕಂಡು ದುರ್ಬಲರ ಗರ್ಭ ಇಬ್ಬಾಗ ಮಾಡುವ ಮುಂಭಾಗದವಳು ನಿಂತು ಮಾತನಾಡಿಸುವ ಮಾನವನೇನದವನಲ್ಲ ಇಬ್ಬಟ ಓ ದೇವ ನಾವುದಾರೆಂದರೆ ಹಲ್ಲು ಇಲ್ಲದವರಿಗೆ ಬೆಲ್ಲ ಕೊಡಬಾರದು, ಮುದುಕರಿಗೆ ಮದುವೆ ಮಾಡಬಾರದು, ಮಕ್ಕಳ ಕೈಗೆ ಬಂದ ಮೇಲೆ ತಂದೆಯು ಹಿರಿತನ ಮಾಡಬಾರದು, ನನ್ನ ಹೆಂಡತಿ ಪತಿವ್ರತೆ ಆದಳಂತೆ ತವರು ಮನೆಯಲ್ಲಿ 6 ತಿಂಗಳು ಬಿಡಬಾರದು, ಬಿಟ್ಟರೂ ಚಿಂತೆ ಇಲ್ಲ ವಾರಕ್ಕೊಮ್ಮೆ ಹೋಗಲು ಮಾತ್ರ ಮರೆಯಬಾರದು. ಈ ಮಾನವ ಜನ್ಮ ಬಂದ ಮೇಲೆ ಗುರುವಿನ ಪಾದವನ್ನು ಹಿಡಿಯಲೇಬೇಕು. ಅಂತ ಗುರುವಿನ ಪಾದವನ್ನು ಹಿಡಿದು ಬಂದು ಮಾತನಾಡಿಸುವ ಸಂತ ಸಾರಥಿ ನಾನಲ್ಲವೇನೋ ದೇವ, ಹೇಳಿಕೊಂಡು ಬರಬೇಕು ನಿಮ್ಮ ನಾಮಾಂಕಿತವ. ಎಲ್ಲ ಈ ಸಾರಥಿ ನಮ್ಮ ನಾಮಾಂಕಿತವೇನೆಂದರೆ ಏನು ದೇವ? ಮತ್ಭುಜವಲ್ಹಾರ್ಧ ತದ್ಗಜಾರ್ದಂಡವಂ ತೆರೆಗೆದರೆ ಯಾವತ್ ಸಪ್ತಾದ್ರಿಗಳೆಲ್ಲ ಗಲಿಗಿದವ ಉದ್ದದ್ ಕುಡಿ ಮೇಜಯಂ ತಿದ್ದೆ ಸಪ್ತಾದ್ರಿಗಳೆಲ್ಲ ಹಾರಿ ಬಿದ್ದವ ಎಲ್ಲ ಸಾರಥಿ ಸರ್ರನೆ ಸೇಳಿತು ಆದಿಶೇಷನ ಮುಗ್ಧಾಗ್ರವ ಎಲ್ಲ ಸಾರಥಿ ಯಾವತ್ ಬ್ರಹ್ಮಾಂಡ ಪಾಂಡಗಳೆಲ್ಲ ತಟ್ಪಡ ಎಂದ ಎಬ್ಬಾಗವಾದವು ಭೂಕಂಪವಾಗವಂತವ ಗರಿಸಿದರೆ ಸಪ್ತಕುತ ಎಲ್ಲ ಈ ಸಾರಥಿ ಪಾಂಡು ಸಂಜಾತ ಮಾರುತಿನ ಮಂತ್ರೋದ್ಭೀಕರ ಗಂಡುಗಲಿ ಗಾಂಧಿವಿಗೆ ಆಗ್ರಜನಾದರು ಕೋದರ ಕೌರವನೆಂಬ ತಂಟೆಗಾರನಿಗೆ ಗಂಟಲದ ಕಾಣ ಎಂದಿದ್ದರೆ ಒಂದು ದಿನ ಮಾಡುವನ ಈ ಗಜಾರ್ದಂಡದಿಂದವನ ಪಾಲು ಪ್ರಾಣ ಮಲ್ಲ ಬಿದ್ದದೋಳು ಪ್ರೇಮ ದ್ರೌಪದಿಯ ಮಾನ ಸಕಾಮ ಸೋಮಕುಲೋಂಚೋತ್ಥಾಮ ಪರವರ ನಿರ್ಧಾಮ ರಾಜನಂದ ಜೈ ಭೇರಿದಿಂದ ಒಡೆಯಲ ಈ ಸಾರಥಿ ಅತಿ ಜಾಗೃತೆ ಎಲ್ಲ ಈ ಸಾರಥಿ ಈ ಸಭಾ ಶೃಂಗಾರವಾದ ಮಂಟಪಕ್ಕೆ ಬಂದ ಕಾರಣವೇನೆಂದರೆ ಒಂದರ ಬಲ ಸೈನ್ಯವರಡನೆ ಬೆತ್ತ ದಾಯಾಸ ಬಂದಿರುವ ಸಮಯದಲ್ಲಿ ಯಮನಂದರನಾಥ ಧರ್ಮರೇಂದ್ರನ ಕರೆಸಿದ ಕಾರಣ ಕಂಡಿಯ ಸಾರಥಿ ನಮ್ಮ ಅಗ್ರಜನಂ ತೋರಿಸ ಕೊಳಗಲ್ಲ ಗ್ರಾಮದ ನಮ್ಮ ಆತ್ಮೀಯರಾದ ನಮ್ಮ ಅಣ್ಣವರಾದಂತ ಎಲ್ಲ ಬೈಲು ನಾಟಕದಲ್ಲಿ ಮೇಲಿಗರಾದಂತ ಧನಂಜಯಣ್ಣವರು ಕಾಂಗ್ರೆಸ್ ಹಿರಿಯ ಮುಖಂಡರು ಈ ಸಾರಥಿ ಪಾತ್ರ ಮಾಡಿದಂತವರಿಗೆ 201 ರೂಪಾಯಿಯಿಂದ ಬಹುಮಾನ ಪ್ರಕಾರ ಮಾಡಿರ್ತಾರೆ. ಅವರಿಗೆ ನಮ್ಮ ಪೂರ್ಣ ಅಭಿನಂದನೆಗಳು. ಯಪ್ಪ ಕಾಲ ನಾಯಕರಿಗೆ ಸುಮ್ಮನೆ ತಿರುತಿ ಕುಂದ್ರವಲ್ಲೇ ನಿಂತಲ್ಲಿಂದ್ರವಲ್ಲೇ ಆ ಮುದಕ್ಕೆ ಒಳ್ಳೆ ಕೊಡ್ತು ನೆಕ್ಸ್ಟ್ ಕೇಳ್ತಾವಲ್ಲ ಹಿಂದೆ ಗಾಳಿ ಉಟ್ಕೊಂಡು ಖಾರ ಮಾಡಿ ಕಳ್ಸೋಣ ಹುಳಿ ಕೆರೆ ಭಾಷೆ ಇವರು ಭೀಮನ ಪಾತ್ರ ಮಾಡಂತಾರೆ ಬೆಂಗಳೂರು ಒಂದು ಬಹುಮಾನ ಪ್ರಕಾರ ಮಾಡಿದ್ದಾರೆ.
ಮ್ಯಾನೇಜರ್ ತಾಳೂರು ಶಿಕ್ಷಾವಲಿ ಇವರು ಭೀಮನ ಪಾತ್ರ ಮಾಡಿದ್ರೆ ಬೆಂಗಳೂರು ಆಹಾರವನ್ನು ಬಹುಮಾನ ಪ್ರಕಾರ ಮಾಡಿರ್ತಾರೆ. ಮಾದಾಪುರ ಮುಸ್ತಫಾ ಇವರು ಭೀಮನ ಪಾತ್ರ ಮಾಡಿದ್ರೆ ಬೆಂಗಳೂರು ಆಹಾರವನ್ನು ಬಹುಮಾನ ಪ್ರಕಾರ ಮಾಡಿರ್ತಾರೆ.